ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ಬಗ್ಗೆ ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಮಾಹಿತಿ ಕೊಟ್ಬಿಡ್ತೀನಿ. ಯಾಕಂದ್ರೆ ತುಂಬಾ ದಿನಗಳಿಂದ ಡಿಲೇ ಆಗ್ತಾ ಇತ್ತು 29-30ನೇ ಕಂತಿನ ಹಣದ ಬಗ್ಗೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಒಂದು ಸ್ಮಾಲ್ ಅಪ್ಡೇಟ್ ನ ಕೊಟ್ಬಿಡ್ತೀನಿ. ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಯಾಕಂದ್ರೆ ನಾನು ಹೇಳುವಂತ ವಿಚಾರಗಳಿಂದ ನಿಮ್ಗೆ ಕೆಲವೊಂದಷ್ಟು ಕ್ಲಾರಿಫಿಕೇಶನ್ ಗಳು ಕೂಡ ಸಿಗುತ್ತೆ. ಮತ್ತೆ ಕಮೆಂಟ್ ಅಲ್ಲಿ ಯಾರಾದ್ರೂ ಕಮೆಂಟ್ಸ್ ಗಳಲ್ಲೂ ಕ್ವಶನ್ಸ್ ಗಳನ್ನ ಹಾಕಿದೆ, ಅದಕ್ಕೂ ನಾನು ಉತ್ತರ ಕೊಟ್ಬಿಡ್ತೀನಿ. ಸೊ ನಿಮ್ಮ ಕಮೆಂಟ್ ಕೂಡ ಇರಬಹುದು. ಸೊ ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿ. ಸೊ ನಾನು ಅದ್ರ ಬಗ್ಗೆನೂ ನಿಮ್ಗೆ ವಿಡಿಯೋದಲ್ಲಿ ಎಲ್ಲಾ ಡೌಟ್ಸ್ ನ ಕ್ಲಿಯರ್ ಮಾಡ್ಬಿಡ್ತೀನಿ, ಸರಿನಾ? ಈಗ ಗೃಹಲಕ್ಷ್ಮಿ ಹಣ ಲಾಸ್ಟ್ ವೀಕ್ ಅಲ್ಲಿ ಹೇಳಿದೆ ನಿಮ್ಗೆ, ಟೆಕ್ನಿಕಲ್ ಇಶ್ಯೂ ಆಗಿದೆ. 29-30ನೇ ಕಂತಿನ ಹಣನ ಜಮಾ ಮಾಡೋದ್ರಲ್ಲಿ ಹೋಲ್ಡ್ ಮಾಡಿದ್ದಾರೆ, ಯಾರ ಖಾತೆಗೂ ಜಮಾ ಆಗ್ತಾ ಇಲ್ಲ, ಸ್ಟಾಪ್ ಮಾಡಿದ್ದಾರೆ ಅಂತ ಕೂಡ ನಾನು ಹೇಳಿದೆ ನಿಮಗೆ. ಸೊ ಈ ವಾರದಿಂದ ಅಂದ್ರೆ ಇವತ್ತು ಸೋಮವಾರ ಬೆಳಗ್ಗೆ 11:30ಯಿಂದ ಯೂಶಲಿ ಗೃಹಲಕ್ಷ್ಮಿ ಹಣನ ವಾಪಸ್ಸು ಜಮಾ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ಇವತ್ತು 11:30ಯಿಂದ ನಿಮ್ಮ ಖಾತೆಗಳಿಗೆ ರಿಫ್ಲೆಕ್ಟ್ ಆಗೋದಕ್ಕೆ ಶುರುವಾಗುತ್ತೆ, ಅಂದ್ರೆ ಅಕೌಂಟ್ಗೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಯಾರಿಗೆಲ್ಲ 29-30ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ನನಗೆ ಎವ್ರಿ ಟೈಮ್ ಕಮೆಂಟ್ ಹಾಕ್ತಾ ಇದ್ರಿ, ಅಥವಾ ನಮ್ಮ ಜಿಲ್ಲೆಗಳಿಗೆ ಇನ್ ಪರ್ಟಿಕ್ಯುಲರ್ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ನ ಹಾಕ್ತಾ ಇದ್ರಿ, ನಿಮ್ಮೆಲ್ರಿಗೂ ಇವತ್ತಿನಿಂದ ವಾಪಸ್ಸು ಜಮಾ ಆಗೋದಕ್ಕೆ ಶುರುವಾಗುತ್ತೆ. ಕಳೆದ ಕಂಪ್ಲೀಟ್ ಒಂದು ವಾರ ಏನಿತ್ತು, ಆ ವಾರದಲ್ಲಿ ಯಾರಿಗೂ ಜಮಾ ಆಗಿರ್ಲಿಲ್ಲ, ಎಲ್ಲರಿಗೂ ಹೋಲ್ಡ್ ಅಲ್ಲಿ ಹಾಕಿದ್ರು. ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ ಅದು ಗೌರ್ಮೆಂಟ್ ಇಶ್ಯೂ ಆಗಿತ್ತು, ನಮ್ಗಳ್ದು ಇಶ್ಯೂ ಆಗಿರಲಿಲ್ಲ. ಅವ್ರವ್ರು ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ ಕಾರಣ ಇದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ರು. ಅದಕ್ಕೇನೆ ಎಲ್ಲ ಸರಿ ಹೋಗಿ ಸಾರ್ಟ್ ಔಟ್ ಮಾಡಿ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಯಾರಿಗೆ ಪೆಂಡಿಂಗ್ ಇದೆ 29-30ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರುವಾಗುತ್ತೆ. ಬಹುಶಃ ಕಡೆ ವಾರದೊಳಗಡೆ ಯಾರ್ಯಾರಿಗಿದೆ ಎಲ್ಲರಿಗೂ ಕ್ಲಿಯರೆನ್ಸ್ ನ ಮಾಡಿ ಕೊಡ್ತಾರೆ. ಅಂಡ್ 31ನೇ ಕಂತಿನ ಹಣದ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾಗಿರುವಂತ ಮಾಹಿತಿಗಳು ಬಂದಿಲ್ಲ. ಇವತ್ತು ಕೊಡ್ತೀವಿ, ನಾಳೆ ಜಮಾ ಮಾಡ್ತೀವಿ ಅಥವಾ ರಿಲೀಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅದೇನಾದ್ರೂ ಅಪ್ಡೇಟ್ಸ್ ಗಳು ಬಂದಾಗ ಖಂಡಿತ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದಿಷ್ಟು. ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿಯ ಬಾಕಿ ಉಳಿದಿರುವ ಹಣಗಳು ಜಮಾ ಆಗಕ್ಕೆ ಶುರುವಾಗುತ್ತೆ. ಈಗ 27-28 ಕಂತಿನ ಹಣ ನಮಗ್ ಬಂದಿಲ್ಲ ಅಂತ ಯಾರಾದ್ರೂ ಕಮೆಂಟ್ ಹಾಕಿದ್ರೆ ಅಂತವ್ರಿಗೆ ಏನು ಅಂತ ಉತ್ತರ ಅಂದ್ರೆ, ದಯವಿಟ್ಟು ನೀವು ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಿ. ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ 28-27ನೇ ಕಂತಿನ ಹಣ ಸ್ಟಾಪ್ ಆಗಿದ್ರೆ ಬಹುಶಃ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ, ಇಲ್ಲ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಮಾಡಿರ್ತಾರೆ. ಸೊ ಅದನ್ನ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ 29-30ನೇ ಕಂತಿನ ಹಣನು ಬರಲ್ಲ. ಪ್ರೀವಿಯಸ್ ಯಾರಿಗೆಲ್ಲ ಬಂದಿಲ್ಲ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಸರಿನಾ? ಇದ್ರ ಜೊತೆಗೆ ಕೆಲವೊಂದಷ್ಟು ನನಗೆ ಕಮೆಂಟ್ಸ್ ಗಳು ಬಂದಿದಾವೆ. ಈ ಕಮೆಂಟ್ಸ್ ಬಗ್ಗೆ ಸ್ವಲ್ಪ ಉತ್ತರ ಕೊಟ್ಬಿಡ್ತೀನಿ. ಓಕೆ, ನಿಮ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನನಗೆ ರಿಪ್ಲೈ ಮಾಡಿ ಅಂತ ಹೇಳ್ತಾರೆ. ರಿಪ್ಲೈ ಮಾಡಿದ್ರೆ ಏನ್ ರಿಪ್ಲೈ ಮಾಡ್ಬೇಕು? ನೀವು ಕ್ವಶನ್ಸ್ ಏನು ಅಂತ ಕೇಳಿದ್ರೆ ತಾನೇ ನಾನು ರಿಪ್ಲೈ ಮಾಡಕ್ಕಾಗುತ್ತೆ. ಪ್ಲೀಸ್ ರಿಪ್ಲೈ ಮಾಡಿ ಅಂತ ಹಾಕಿದ್ದೀರಾ. ಏನ್ ಕ್ವಶನ್ ಹೇಳಿ ನಿಮ್ದು? 24, 25, 26, 27, 28 ಕಂತಿನ ಹಣ ಬಂದಿಲ್ಲ. ನಂದು BPL ಕಾರ್ಡ್ ಆದ್ರೂ ಯಾಕೆ ಬಂದಿಲ್ಲ? ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಟ್ಯಾಕ್ಸ್ ಪೇ ಮಾಡಿಲ್ಲ ಅಂತ ಅಂದ್ರೂ ಕೆಲವೊಂದಷ್ಟು ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ಬಿಟ್ಟಿದ್ದಾರೆ, ಇಲ್ಲ ಅಂದ್ರೆ ಅದನ್ನ APL ಗೆ ವರ್ಗಾವಣೆ ಮಾಡಿದ್ದಾರೆ. ತಹಸೀಲ್ದಾರ್ ಆಫೀಸ್ಗೆ ಭೇಟಿ ನೀಡಿ, ಅಲ್ಲಿ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ನಾನು ಕ್ಲಿಯರ್ ಆಗಿ ಬಹಳಷ್ಟು ಬಾರಿ ಇದ್ರ ವಿಚಾರವಾಗಿ ರಿಮೈಂಡರ್ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ರೇಷನ್ ಹಣ ಬಗ್ಗೆ ಆಗಿರ್ಬೋದು, ಗೃಹಲಕ್ಷ್ಮಿ ಹಣಗಳು ಬರ್ತಾ ಇಲ್ಲ, ತಹಸೀಲ್ದಾರ್ ಆಫೀಸ್ಗೆ ಅಷ್ಟೇ ಭೇಟಿ ನೀಡಬೇಕು. ನಾನು ಜಸ್ಟ್ 28-27ಕ್ಕೂ ಹೇಳಿದ್ದೀನಿ. ನೀವು ಆಲ್ರೆಡಿ 24ಇಂದ ಬಂದಿಲ್ಲ ಅಂದ್ರೆ ನಿಮ್ಗೆ ಕ್ಯಾನ್ಸಲ್ ಆಗಿರುತ್ತೆ, ಅಥವಾ ರೇಷನ್ ಕಾರ್ಡ್ ನಿಮ್ದು ಹೋಲ್ಡ್ ಅಲ್ಲಿ ಹಾಕಿರ್ತಾರೆ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. 2025ರ ಅಪ್ರೂವಲ್ ಯಾವಾಗ ಬರುತ್ತೆ? ರೇಷನ್ ಕಾರ್ಡಿನ ಬಗ್ಗೆ ಯಾರೋ ಕ್ವಶನ್ ಕೇಳ್ತಾ ಇದ್ದಾರೆ. ರೇಷನ್ ಕಾರ್ಡಿನ ಬಗ್ಗೆ ಸದ್ಯಕ್ಕಂತೂ ಯಾವುದೇ ರೀತಿಯಾಗಿರುವಂತ ಮಾಹಿತಿ ಇಲ್ಲ. ಅಂಡ್ ಸದ್ಯಕ್ಕೆ ಅಪ್ಲಿಕೇಶನ್ಸ್ ಗಳು ಓಪನ್ ಆಗುತ್ತೆ ಅಂತ ಹೇಳಿದಾರೆ ಈ ತಿಂಗಳು, ಬಟ್ ಇನ್ನು ಗ್ಯಾರಂಟಿ ಇಲ್ಲ. ಸೊ ಬಂದಿದೆ, ಊಹಾಪೋಹಗಳು ಬರ್ತಾ ಇದಾವೆ, ಓಪನ್ ಮಾಡ್ತೀವಿ ಈ ತಿಂಗಳಲ್ಲಿ ಅಂತ ಹೇಳ್ಬಿಟ್ಟು. ಅದು ಜನರಲ್ ಕ್ಯಾಟಗರಿಗೆ ನೋಡೋಣ, ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ ಅಫ್ಕೋರ್ಸ್ ನಿಮಗೆ ಆ ವಿಚಾರವಾಗಿ. ಸೊ ಇನ್ನೇನು ಅಷ್ಟೇನೆಲ್ಲ ಗೃಹಲಕ್ಷ್ಮಿ ಹಣದ ಬಗ್ಗೆನೇ ಜಾಸ್ತಿ ಕೇಳಿದೀರಾ ನನಗೆ. 29 ಗೃಹಲಕ್ಷ್ಮಿ ಹಣ ಬಂದು ಹೇಳೋದ್ನಲ್ಲ, ಇವತ್ತಿಂದ ನಿಮ್ಗೆ ಜಮಾ ಆಗೋದಕ್ಕೆ ಶುರುವಾಗುತ್ತೆ. ರೇಷನ್ ಕಾರ್ಡ್ ಮಾಡಿಸಲು ಏನು ಡಾಕ್ಯುಮೆಂಟ್ಸ್ ಬೇಕು ದಯವಿಟ್ಟು ತಿಳಿಸಿ ಅಂತ ಹಾಕಿದ್ದಾರೆ. ನಾನು ಇದನ್ನು ನಿಮ್ಗೆ ಬಹಳಷ್ಟು ಬಾರಿ ಹೇಳಿದ್ದೀನಿ. ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪಾನ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸ್ ಇದಿಷ್ಟು ತಗೊಂಡೋಗ್ಬೇಕು. ನಿಮ್ದು ರೀಸೆಂಟ್ ಆಗಿರುವಂತ ಪಾಸ್ಪೋರ್ಟ್ ಸೈಜ್ ಫೋಟೋನು ತಗೊಂಡೋಗ್ಬೇಕು. ಮನೇಲಿರುವಂತ ಎಲ್ಲರದು ಆಧಾರ್ ಕಾರ್ಡು ಬೇಕಾಗುತ್ತೆ. ಸೊ ಯಾರ್ಯಾರ ಹೆಸರನ್ನ ನೀವು ಸೇರ್ಪಡೆ ಮಾಡಿಸ್ಬೇಕು ಅಂತ ಇದ್ದೀರಾ ಅವರು ಅಪ್ಲಿಕೇಶನ್ಸ್ಗೆ ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು. ಮನೇಲಿ ಆಲ್ರೆಡಿ ಒಂದು ರೇಷನ್ ಕಾರ್ಡ್ ಇದೆ, ನಾವ್ ಇನ್ನೊಂದು ಅಪ್ಲೈ ಮಾಡ್ಬೋದಾ ಅಂದ್ರೆ ಇಲ್ಲ, ಅವಕಾಶ ಇಲ್ಲ. ಮನೆಗೆ ಒಂದೇ ರೇಷನ್ ಕಾರ್ಡ್ ನ ಕೊಡೋದು. ನೀವೇನಾದ್ರೂ ಹೊಸದಾಗಿ ಮದ್ವೆ ಆಗಿ ನಾವು ಸಪರೇಟ್ ಆಗಿದೀವಿ, ಮನೇಲಿ ಒಂದು ರೇಷನ್ ಕಾರ್ಡ್ ಇದೆ, ನಮ್ಮ ಅಮ್ಮಂದೊಂದು ರೇಷನ್ ಕಾರ್ಡ್ ಇದೆ, ನಾನು ನನ್ನ ಹೆಂಡತಿ ಸಪರೇಟ್ ಆಗಿದೀವಿ ಅಂದ್ರೆ ನೀವು ಅಪ್ಲಿಕೇಬಲ್ ಆಗ್ತೀರಾ. ಆದ್ರೆ ಒಂದೇ ಮನೇಲಿ ಅತ್ತೆ ಸೊಸೆಗೆ ರೇಷನ್ ಕಾರ್ಡ್ ನ ಕೊಡೋದಿಲ್ಲ. ಸೊ ಏನಾದ್ರೂ ಇದ್ರೂ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಯಾಕಂದ್ರೆ ಅಡ್ರೆಸ್ ಅಲ್ಲಿ ಗೊತ್ತಾಗುತ್ತಲ್ಲ, ಆತರ. ಸೊ 29ನೇ ಕಂತಿನ ಹಣ ಇನ್ನ ಬಂದಿಲ್ಲ, ಬರುತ್ತೆ. IT ರಿಟರ್ನ್ಸ್ ಮಾಡಿದ್ರೆ ಗೃಹಲಕ್ಷ್ಮಿ ಹಣ ಖಂಡಿತವಾಗ್ಲೂ ಬರಲ್ಲ. IT ರಿಟರ್ನ್ಸ್ ಮಾಡೋರ್ಗೆ ಬರಲ್ಲ. ಮಂಡ್ಯ ಡಿಸ್ಟಿಕ್ ಬಂದಿಲ್ಲ, ಎಲ್ಲರಿಗೂ ಬರುತ್ತೆ. ಚಿಕ್ಕಬಳ್ಳಾಪುರ ಬಂದಿಲ್ಲ,
ಗೃಹಲಕ್ಷ್ಮಿಗಿಂತ ಬರ್ತಾ ಇದೆ ಹಣ. ಮೈಸೂರು, ಪಿರಿಯಾಪಟ್ಟಣ ಬಂದಿಲ್ಲ ಅಂತ ಹಾಕ್ತಾ ಇದಾರೆ. ಬರುತ್ತೆ, ಮೆಜಾರಿಟಿ ಎಲ್ಲಾರು ದಕ್ಷಿಣ ಕನ್ನಡದವರು ಎಲ್ಲಾರು ನನಗೆ 29-30 ಬಂದಿಲ್ಲ ಅಂತಾನೆ ಕಮೆಂಟ್ ಆಗ್ತಾ ಇದ್ದೀರಾ. ಕ್ಲಿಯರ್ ಆಗಿ ಹೇಳಿದೀನಿ, ಇವತ್ತಿನಿಂದ ಜಮಾ ಆಗುತ್ತೆ. ಸೊ ಆರಾಮಾಗಿರಿ, ಓಕೆನಾ? ಹಣ ಬರುತ್ತೆ, ಎಲ್ಲೂ ಹೋಗೋದಿಲ್ಲ. ಸೊ ಸದ್ಯಕ್ಕೆ ಗೃಹಲಕ್ಷ್ಮಿದು ಮತ್ತೆ ನೀವು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಮೆಜಾರಿಟಿ ಅದೇ ಪ್ರಶ್ನೆಗಳು ಬಂದಿದೆ, ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸಿದೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ದಯವಿಟ್ಟು ಕ್ವಶನ್ ನ ಹಾಕಿ, ಪ್ಲೀಸ್ ರಿಪ್ಲೈ ಮಾಡಿ. ಅಂದ್ರೆ ಏನಂತ ರಿಪ್ಲೈ ಮಾಡ್ಲಿ ನಾನು? ನಿಮ್ ಪ್ರಶ್ನೆ ಏನು ಅದನ್ನ ಅಲ್ಲಿ ಹೈಲೈಟ್ ಮಾಡಿ, ಅದಕ್ಕೆ ಉತ್ತರ ಕೊಡ್ತೀನಿ. ಸರಿನಾ? ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.